ಕುಮಾರ್ಗ 1 to 1 ಬಾಗೂರು ಸಮಸ್ಯೆ ಓಟ್ ಕೇಳಕ್ ಹೋಯ್ತಿದ್ರ ನೀವು ಅಲ್ವಾ? ಇವಾಗ ಯಾಕೆ ಬರಲ್ಲ? ರೈತರ ಮಧ್ಯೆ ಕೂತ್ಕೊಂಡು ರೈತರ ಸಮಸ್ಯೆಗಳ ಕೇಳಿ ಅಂದ್ರೆ ಅಧಿಕಾರ ಬಂದ್ಮೇಲೆ ಮದ ಆಗ್ಬಾರ್ದು ಸರ್. ಅವ್ರಿಗೆ ತಾಕತ್ತು ಏನಾರು ಇದ್ರ, ದಮ್ಮು ಅಂತ ಏನಾರು ಇದ್ರ ಮಾನ್ಯ DK ಶಿವಕುಮಾರ್ ಅವರು CM ಆಗಿರ್ಬೋದು. ನಮ್ಗೆ ಏನು ಅಲ್ಲ ಸಾ, ಅಭಿಮಾನಿಗಳು ಕೊಟ್ಟಿರೋ ವರ. ನಮ್ದೇನೋ ಗೊತ್ತಪ್ಪ, ಇಲ್ಲಿ ರೈತರ ಪರ ಬಂದಿರೋದು, ನಾನು ಯಾರ ಪರನೂ ಅಲ್ಲ. ಈಗ ಇವ್ರು ಹೇಳ್ತಾರೆ ಕುಮಾರಸ್ವಾಮಿ ಮೊದಲು ಇದನ್ನ ಮುಂದುವರಿಸಿದ್ರು ಅಂತಾರೆ. ಹೌದು, ಗೊತ್ತಿಲ್ಲದೆ ಮಾಡಿದ್ರು. ಯಾರಿಗ ಇಷ್ಟ ಇಲ್ಲ, ಏನಾರು ಒಂದು ಡೆವಲಪ್ ಮಾಡ್ಬೇಕು ಅಂತ ಬಂದಿರ್ತಾರೆ. ಆದರೆ ರೈತನ ನೋಡಿದ ತಕ್ಷಣ ಅವ್ರ ಸಮಸ್ಯೆ ಕೇಳಿದ ತಕ್ಷಣ ಅವ್ರು ಅಲ್ಲಿ ಕೈ ಬಿಡ್ತಾರೆ. ಅಲ್ಲಿಗೆ ಬಿಟ್ಟೋಯ್ತು. ಅವರು ಕೇಂದ್ರ ಸಚಿವರಾಗಿ ಅವ್ರ ಡ್ಯಾಡಿ ಬಂದು ಪ್ರಧಾನಿಯಾಗಿ ಅವರು 4-5 ಸತಿ MLA ಮುಖ್ಯಮಂತ್ರಿ ಎಲ್ಲ ಆದವ್ರಿಗೆ ಬುದ್ಧಿ ಇಲ್ವಾ? ಬಿಟ್ರು. ಅವರು ಅಲ್ಲಿ ನಿಲ್ಲಿಸ್ಬೇಕಾಯ್ತು. ಯಾರು? ನಮ್ಮ ಮಾನ್ಯ DK ಶಿವಕುಮಾರ್ ಅವರು. ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ಕ್ವಯರ್ ಫೀಟು ಎಷ್ಟು ಕೇಳ್ತಾ ಇದ್ದಾರೆ? ಈಗ 1 ಎಕರೆ ಬಂದು 22 ಕೋಟಿ ಕೊಡ್ತಾರೆ. ಸ್ಕ್ವಯರ್ ಫೀಟೇ 40,00,000 ಅಂದರೆ ಎಕರೆ 1 ಕೋಟಿ. ಬಡವ್ರ ಹತ್ರನೇ ಕಿತ್ಕೊಂಡು ಇನ್ನ ಬಡವರು ಕೊಡ್ತಾರೆ. ಇದು ಇವ್ರ ಹತ್ರ ಕಿತ್ಕೊಂಡು ಇನ್ಯಾರು ಕೊಡ್ತಾರೆ. ನಾನೇನದು ಗೊತ್ತಾ? ಈ ಸ್ಮಾರ್ಟ್ ಸಿಟಿ ಮಾಡ್ಬೇಕಾ? ಬನ್ನಿ ಉತ್ತರ ಕರ್ನಾಟಕ, ಬನ್ನಿ ಸ್ಮಾರ್ಟ್ ಸಿಟಿ ಮಾಡಿ. ಬನ್ನಿ ಚಾಮರಾಜನಗರಕ್ಕೆ ಸ್ಮಾರ್ಟ್ ಸಿಟಿ ಮಾಡಿ. ಬನ್ನಿ ಮಲೆ ಮಹದೇಶ್ವರ ಬೆಟ್ಟದ ಕಡೆ ಅಲ್ಲೇ ಬನ್ನಿ. ಇಲ್ಲೇ ಯಾಕೆ ಮಾಡ್ತಾ ಇದ್ದೀರಿ? ಇಲ್ಲಿ ಏನಾರು ಕಾಂಕ್ರೀಟ್ ಮಾಡ್ಬಿಟ್ರ ಜಮೀನ ಕುಡಿಯೋ ನೀರು ತೊಂದರೆ ಆಗ್ಬಿಡುತ್ತೆ. ಜಲಕ್ಕೆ ಕಣ್ಣು ಮುಚ್ಕತ್ತದೆ. ಜಲ ಬರ್ತಾ ಇದೆಯಲ್ಲ ಸರ್, ಇವತ್ತೇನೋ ಚೆನ್ನಾಗ್ ಬಂದಿದೆ ಜಲ, ಆಮೇಲೆ ಏನೈತದೆ ಜಲ ಮುಚ್ಕತ್ತದೆ. ಹಾಗೆ ಸ್ಮಾರ್ಟ್ ಸಿಟಿ ಮಾಡ್ತೀರಿ, ಅವಾಗ ಜನಕ್ಕೆ ನೀರು ಕುಡಿಯೋಕ್ಕೆ ತೊಂದರೆ ಆಗ್ಬಿಡ್ತದೆ. ಹಾಗಾಗಿ ನಾನು ಹೇಳೋದೇನಂದ್ರೆ ಮಾನ್ಯ DK ಶಿವಕುಮಾರ್ ಅವ್ರಿಗೆ 1 to 1 ಬಾಗೂರು ಸಮಸ್ಯೆ ಓಟ್ ಕೇಳಕ್ ಹೋಯ್ತಿದ್ರ ನೀವು ಅಲ್ವಾ? ಇವಾಗ ಯಾಕೆ ಬರಲ್ಲ? ರೈತರ ಮಧ್ಯೆ ಕೂತ್ಕೊಂಡು ರೈತರ ಸಮಸ್ಯೆಗಳ ಕೇಳಿ 100 ಜನಲ್ಲಿ 90 ಜನ ಬೇಡ ಅಂದ್ರ ಬೇಡ, ಇನ್ನೊಬ್ಬ ಬೇಕು ಅಂದ್ರೆ ಇಲ್ಲ. 100 ಜನಲ್ಲಿ 90 ಜನ ಬೇಡ, ಕೈ ಬಿಡ್ಬೇಕು ತಾನೆ. ಯಾರು ಒಬ್ರು ಯಾರು ದುಡ್ಡು ಇಸ್ಕತ್ತ ಇಲ್ಲಿ ರೈತರು ಅಲ್ಲ. ಇವತ್ತು ಜಮೀನ್ ಬಿಟ್ಕೊಟ್ಬಿಟ್ರಿ ಇವರೆಲ್ಲ. ಅವ್ರ ಊಟ ಇಲ್ಲಿ ಒಂದು ಜಗನ್ ಮರ ಬೆಳಿಬೇಕಾದ್ರೆ 7 ವರ್ಷ ಬರ್ಬೇಕು, 7 ವರ್ಷ ಕಾಯ್ಬೇಕು. ಇವ್ರು ಅದೆಲ್ಲ ಏನು ಗಿಡಗಳು ನೆಡಬೇಕು ಅಂತ ಅವ್ರ. ಇದನ್ನೇ ನೀನು ತರದು ಬಿಟ್ಟು ಚೆನ್ನಾಗಿರೋ ದೊಡ್ಡ ಮನ್ಸನ್ನ ಸಾಯಿಸ್ಬಿಟ್ಟು ಚಿಕ್ಕ ಪಾಪಗೆ ಹೋಗಿ ನೀರ್ ಹೇಳಕ್ ಹೋಗ್ತಿದೆ ಅಲ್ಲ. ಅದ್ ಯಾವ ಗ್ಯಾರಂಟಿ ನೀನು ಸೊಸೆನೆ ಬೆಳೆಸ್ತೀಯ ಅಂತ 4 ತಿಂಗಳಾದ್ಮೇಲೆ ಆ ಗಿಡಗಳಿಗೆ ರೋಗ ಬತ್ತು ಅಂತ ಅದನ್ನೂ ಸ್ಮಾರ್ಟ್ ಸಿಟಿ ಮಾಡಕ್ಕೆ ಏನ್ ಏಸಲ್ಲ ನೀವು ಅಂತ ನಾನು ನೇನಪ್ಪ. ಹಾಗಾಗಿ ನಮ್ಮ ಮಾನ್ಯ DK ಶಿವಕುಮಾರ್ ಅವ್ರಿಗೆ ಹೇಳ್ತೀನಿ, ದಯಮಾಡಿ ನೀವು ಇಲ್ಲಿಗೆ ಬನ್ನಿ, ರೈತರ ಹತ್ರ ಬನ್ನಿ, ಸಮಸ್ಯೆ ಕೇಳಿ. ರೈತರ ಹತ್ರ ಒಪ್ಪಿಗೆ ಇದ್ರೆ ಮಾತ್ರ ಮಾಡ್ಬೇಕು. ಇಲ್ಲ ಅಂದ್ರೆ ಸರ್ ರೈತರು ಇಲ್ಲೇ ಪ್ರಾಣ ಬಿಟ್ಬಿಡ್ತಾರೆ. ರೈತರ ಎಣೆ ಮೇಲೆ ಯಾರುವೆ ಸಮಾಧಿ ಕಟ್ಟಕ್ಕಾಗುತ್ತಾ? ಇಲ್ಲ ರೈತರ ಎದೆ ಮೇಲೆ ಏನಾರುವೆ ಮನೆ ಕಟ್ಟಕ್ಕಾಗುತ್ತಾ? ರೈತರು ಇರತಾನೆ ನಾವು. ಇವತ್ತು ಅಲ್ಲಿ ನೋಡಿ ಎಲ್ಲ ಆಕ್ಸಿಡೆಂಟ್ ಆಯ್ತದ. ಹಾಗಾಗಿ ರೈತರ ಸಮಸ್ಯೆನ ನಾವು ಆಲಿಸ್ಬೇಕು, ರೈತರನ್ನ ಉಳಿಸ್ಬೇಕು. ರೈತರು ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ರೈತರು ಇರೋದ್ರಿಂದ ನಾವು ರೈತರ ಮೇಲೆ ಎಲ್ಲಯ್ಯ ಹೇಳಿ ಸ್ವಾಮಿ. ಇವಾಗ ನೋಡಪ್ಪ, ರೈತರಿದ್ರ ನಾವು ಇವಾಗ ಹೇಳ್ತಾರೆ ಇವರು ಈ ಏನದು ಎ ಬಂದ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡುತ್ತೆ ಅಂತ ಹೇಳ್ತಾರ. AI ಒಂದು ಅರ್ಧ ಗಂಟೆಗೆ 3 ಲೀಟರ್ ನೀರು ಕುಡಿತದೆ. ಎಷ್ಟು ಹೇಳು? ಏನಪ್ಪ, 3 ಲೀಟರ್ ನೀರು ಕುಡಿತದೆ. ಅಂಥದ್ದು 10 ಗಂಟೆ ಟೈಮು ನೀವು ವರ್ಕ್ ಮಾಡಿ ಪ್ರಶ್ನೆ ಕೇಳಿದ್ರೆ ಒಂದು ಪ್ರಶ್ನೆಗೆ 2 ಲೀಟ್ರ್ ಅನ್ಕಪ್ಪ. ಒಂದು ಪ್ರಶ್ನೆಗೆ 2 ಲೀಟ್ರ್ ಅಂದ್ರೆ 10 ಪ್ರಶ್ನೆಗೆ ಎಷ್ಟು ಲೀಟ್ರ್ ನೀರು ಕುಡಿತು. ಹಾಗಾಗಿ ಇಲ್ಲಿ ಜಲ ಇದೆ. ಜಲನೆಲ್ಲ ಬತ್ತಿ ಹೋದ್ಮೇಲೆ ನೀನೇನು ಪ್ರಶ್ನೆ ಮಾಡ್ತೀಯಪ್ಪ? ಆಮೇಲೆ ಹೇಳಪ್ಪ, ನೀ ಸ್ಮಾರ್ಟ್ ಇದೆಲ್ಲ ಕಾಂಕ್ರೀಟ್ ಮಾಡಿದ್ಮೇಲೆ ನೋಡಿ ನಮ್ಮ ಹಳ್ಳಿಗೆ ಬನ್ನಿ, ನೀವು ಎಷ್ಟಾರ ಮಳೆವಿಲ್ಲಿ ಬೆಳಗಿದ್ದು ಓಡಾಡ್ಬೋದು. ಅದೇ ನೀವು ಬೆಂಗಳೂರಲ್ಲಿ ಓಡಾಡೋಕ್ಕಾಗದ? ಇದೇ ಬಿಡದಿ ಪಾಪ ರೈತರಿದ್ದಾರೆ. ಆಮೇಲೆ ಚೆನ್ನಾಗಿದೆ ನೋಡೋಕ್ಕೆ, ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಹಸಿರು. ಈಗ ನೋಡಿ ನಾನು ಹಸಿರು ಹುಲ್ಲಿ ಹಾಕೋದಕ್ಕೆ ನಾನು ಎಷ್ಟು ಚೆನ್ನಾಗಿ ಕಾಣ್ತೀನಿ ರೈತರ ಮಗಳಂತ. ಅದೇ ತೆಗೆದು ಬಿಟ್ರೆ ನಾನು ಯಾವ ರೈತರ ಮಗಳಲ್ಲ, ಒಂದು ಸಾಮಾನ್ಯದ ಮಹಿಳೆ. ಹಾಗೆ ಇದಕ್ಕೊಂದು ಬೆಲೆ ಇದೆ, ಸಾಲ್ಗೊಂದು ಬೆಲೆ ಇದೆ, ಭೂಮಿಗೊಂದು ಬೆಲೆ ಇದೆ, ಹಸಿರಿಗೊಂದು ಬೆಲೆ ಇದೆ. ನಾವು ಬೆಳಗ್ಗೆದ್ದು ಗ್ರೀನರಿ ನೋಡಿಲ್ಲ ಅಂದರೆ ಕಣ್ಗಳು ಕಾಣಲ್ವಂತೆ. ನೀನು ಗ್ರೀನರಿನೇ ಮುಚ್ಚಿದ ಮೇಲೆ ಕಣ್ಣೆಲ್ಲಿ ಕಾಣ್ತೀಯಪ್ಪ? ಮಾನ್ಯ DK ಶಿವಕುಮಾರ್ಗೆ ಹೇಳೋದೇನಂತಂದ್ರೆ ಅಧಿಕಾರ ಬಂದ್ಮೇಲೆ ಮದ ಆಗ್ಬಾರ್ದು ಸರ್. ಅವ್ರಿಗೆ ತಾಕತ್ತು ಏನಾರು ಇದ್ರ, ದಮ್ಮು ಅಂತ ಏನಾರು ಇದ್ರ ಮಾನ್ಯ DK ಶಿವಕುಮಾರ್ ಅವರು CM ಆಗಿರ್ಬೋದು. ನಮ್ಗೆ ಏನು ಅಲ್ಲ ಸಾ. ಇವತ್ತು ನಾನು ಇಷ್ಟು ಹೋರಾಟ ಮಾಡಿದ್ದೀನಿ, ಪಬ್ಲಿಕಲ್ಲಿ ಹೇಳ್ತೀನಿ. MLA ಹತ್ರ, CM ಹತ್ರ, MP ಹತ್ರ ಹೋಗಿ ಸ್ವಾಮಿ ನನಗೊಂದು 10 ಪೈಸೆ ಕೊಡಿ, ಒಂದಷ್ಟು ಭೂಮಿ ಕೊಡಿ ಅಂತ ಕೇಳಿಲ್ಲ. ನಮ್ಮ ಭಗವಂತ ಚೆನ್ನಾಗಿಟ್ಟವನೆ. ಅದಕ್ಕೆ ನಾನು ಧೈರ್ಯವಾಗಿ ಹೇಳ್ತಿದ್ದೀನಿ, ಮಾನ್ಯ DK ಶಿವಕುಮಾರ್ನ ಬನ್ನಿ, ನಿಮ್ಮ ತಾಕತ್ತಿರ ಬನ್ನಿ, ಇಲ್ಲಿ ಕೂತ್ಕ ಮಾತಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ.